ಟೀಮ್ಗೆ ನಾನು ಒಂದು ಹೇಳೋದು ಇಷ್ಟಪಡೋಕ್ಕೆ ಅಂತಂದರೆ, ಇವರು ಮುಹೂರ್ತದಿಂದನೂ ವಿಜಯ್ ಪ್ರಸಾದ್ ಸರ್ ನಿಮಗೇನೆ ಇದು ಮುಹೂರ್ತದಿಂದನೂ ಇವರು ನಾವು ಸೋತಿರೋ ಟೀಮ್ ಇಟ್ಕೊಂಡಿದ್ದೀವಿ, ಮಾರ್ಕೆಟಿಂದನೇ ಇರೋ ಟೀಮ್ ಇಟ್ಕೊಂಡಿದ್ದೀವಿ. ದಯವಿಟ್ಟು ಆ ಮಾತು ಬೇಡ. ಏಕೆಂದರೆ ಇವತ್ತು ಯಾರ್ಯಾರು ಗೆದ್ದು ಯಾವ್ಯಾವ ಪೊಸಿಷನಲ್ಲಿ ಇರೋದು ಅವರೆಲ್ಲ ಒಂದು ಸಲ ಸೋತು ಇವತ್ತೆಲ್ಲ ಆ ಪೊಸಿಷನಲ್ಲೇ ಇರೋದು. ಯಾರೂ ಸೋಲ್ದನೆ ಯಾರು ಪ್ರತಿ ಇಟ್ಟುಗಳನ್ನೇ ಕೊಟ್ಕೊಬಂದು ಯಾರೂ ಇಲ್ಲ. ನಾವು ಕೂಡ 50-55 ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಿದರೂ ಕೂಡ ನಾವು ಎಲ್ಲ ಸೋತಿರೋ ಸಿನಿಮಾಗಳು, ಗೆದ್ದಿರೋ ಸಿನಿಮಾಗಳು ಎಲ್ಲ ನಮಗೂ ಎಲ್ಲ ಸಿನಿಮಾ ಅಂದಮೇಲೆ ನಮಗೆಲ್ಲ ಒಂದೇ ಸಿನಿಮಾಗಳು. ಹಾಗಾಗಿ ಈ ಚಿತ್ರಕ್ಕೆ ಮೊದಲನೇದಾಗಿ ನನಗೆ ಈ ಚಿತ್ರದ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ. ಯಾಕೆಂದರೆ ನೀವೇನು ಬರೀ 2 ಸಾಂಗ್ ತೋರ್ಬಿಟ್ಟು ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ದೀರಿ. ನಾನು ಕೇಳಿದ್ದಷ್ಟೇ, ನಮ್ಮ ಹರಿಯವರು ಹೇಗೆ ಕೇಳ್ತಾರೆ ಆ ರೀತಿ ನಾನು ಕೇಳಿದ್ದು. ಯಾಕೆಂದರೆ ನನಗೆ ಆಮೇಲೆ ಇನ್ನೊಂದು ಸರ್, ನೀವು ಯಾವ ಡೈರೆಕ್ಟ್ರು, ನೀವು ನೀರ್ದೋಸೆ ಡೈರೆಕ್ಟ್ರು ನೀವು. ಅವತ್ತಿನ ಕಾಲಕ್ಕೆ ನನಗೆ ಅದು ಫಸ್ಟು ಡೆಬ್ಯೂ ಮೂವಿ ಕರ್ನಾಟಕ ಡಿಸ್ಟ್ರಿಬ್ಯೂಷನ್ ನಿಮ್ಮದು. ಆವತ್ತಿನ ಕಾಲಕ್ಕೆ ಎಷ್ಟು ಕೋಟಿ ಕಲೆಕ್ಷನ್ ಅನ್ನೋದು ನಮಗೆ ಗೊತ್ತಿದೆ, ನಿಮಗೆ ಗೊತ್ತಿದೆ. ಹಾಗಾಗಿ ನೀವೆಲ್ಲ ದೊಡ್ಡ ಮಟ್ಟದಲ್ಲಿ ಗೆದ್ದಿರ್ತಕ್ಕಂಥ ಡೈರೆಕ್ಟ್ರು ಕೂಡ. ಬಟ್ ಏನು ಅಂತ ಅಂದರೆ ನಿಮ್ಮ ಬಗ್ಗೆ ಎಲ್ರಿಗೂ ಒಂದು ಭಯ ಇದೆ. ಹಿಂದೆ 3 ಸಿನಿಮಾಗಳು, ಬಟ್ ಅದನ್ನೇನೋ ನಮ್ಗೆ ಹೇಳೋರು ಇಲ್ಲ ಸರ್, ಇದನ್ನು ನಿಮ್ಮ ಮನೆಯವ್ರ ಜೊತೆ ಕುತ್ಕೊಂಡು ನೋಡ್ಬೋದು, ಕೊನೆಯಲ್ಲಿ ಬೇರೆ ಪಕ್ಕದ ಮನೆಯವ್ರನ್ನ ಕರ್ಕೊಂಡು ನೋಡ್ಬೋದು ಅಂತ ಅಂದರೆ ಅಲ್ಲಿ ಪುನಃ ಭಯ ಇದೆ. ಹಾಗಾಗಿ ಇಲ್ಲಿ ಇನ್ನು ಶ್ರೀಹರಿಯವರು ನನಗೆ ಒಳ್ಳೆಯ ಸ್ನೇಹಿತರು, ಮೊದಲನೇ ಸ್ನೇಹಿತರು. ಇನ್ನು ಅನೂಪ್ ಸರ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಅವ್ರದ್ದೆಲ್ಲ ಸಿನಿಮಾಗಳು ನಾವು ವರ್ಕ್ ಮಾಡಿದ್ದೀವಿ. ಇನ್ನು ಅರಸು ಅಂತಾರೆ ನಮ್ಮದು ಭೀಮಾ ಸಿನಿಮಾಗೆ ಒಂದು ಸಾಂಗ್ ಬರ್ಕೊಟ್ಟಿದ್ದೀವಿ ಎತ್ತ ತಾಯಿ ಅಂತ ಅಂದ್ಬಿಟ್ಟು. ನಮಗೆ ಅದು ಆ ಸಾಂಗು ನಮಗೆ ಶೂಟ್ ಮಾಡಬೇಕಾದ್ರೆ ನಮ್ಗೊಂಥರ ಇದಾಗಿತ್ತು. ಅಷ್ಟು ಚೆನ್ನಾಗಿರ್ತಕ್ಕಂಥ ಸಾಂಗು, ಅರ್ಥಪೂರ್ಣವಾದ ಸಾಂಗ್. ನೀವು ಅರ್ಥಪೂರ್ಣ ಸಾಂಗ್ ಬರೆಯೋದ್ರಲ್ಲಿ ನಾನು ಆಮೇಲೆ ಅವತ್ತು ಆ ಸಾಂಗ್ ತೋರಿಸ್ತೇನೆ. ನಾನು ಕೇಳಿದೆ ಸರ್ ಈ ಸಾಂಗ್ ಯಾರು ಬರೆದಿತ್ತು, ನಿಮ್ಮ ಹೆಸರು ಹೇಳಿದ್ರು. ಅವಾಗ ಅದೇನೋ ಒಂಥರ ನಿಮಗೆ ಅದೊಂದು ಕರೆ ಆಗಿ ಬಂದಿದೆ ನಿಮಗೆ. ಇನ್ನು ಯೋಗಿ ಸರ್ ನಮ್ಮದು ಭೀಮಾ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕಾಯ್ತು, ಸಣ್ಣ ಕಾರಣಗಳಿಂದ ಮಾಡಲಿಲ್ಲ. ನೆಕ್ಸ್ಟ್ ವರ್ಕ್ ಮಾಡೋಣ. ಸೋನು ಮೇಡಮ್ ನಿಮಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಎಂಟೈರ್ ಟೀಮ್ ಒಳ್ಳೇದಾಗಲಿ. 14ನೇ ತಾರೀಕು ಮೇಲೆ ಮಾತಾಡೋಣ. ಒಂದು ಸಿದ್ಲಿಂಗು 2 ಒಂದು ಇರೋದ್ರಿಂದ ಆಲ್ರೆಡಿ ಸಿದ್ಲಿಂಗು 2ಗೆ ಒಂದು ಬೇಸಿಕ್ ಇನ್ವಿಟೇಷನ್ ಸಿಕ್ಕಿದೆ ನಿಮ್ಗೆ. ಅದೊಂದು ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ತಾ, ಶ್ರೀಹರಿ ಅವರೇ ನಿಮಗೆ ಈ ಚಿತ್ರದ ಮೂಲಕ ಗ್ಯಾರಂಟಿ ಒಳ್ಳೇದಾಗಲಿ. ಇಲ್ಲಿ ಯಾರಿಗೂ ಕೂಡ ಇಲ್ಲಿ ಲಕ್ಕಿ ಹ್ಯಾಂಡು ಆ ಹ್ಯಾಂಡು ಇಲ್ಲೆಲ್ಲ ಯಾವುದು ವರ್ಕ್ ಆಗಲ್ಲ. ಏಕೆಂದರೆ ಭೀಮಾ, ಭೈರತಿ ರಣಗಲು ಮ್ಯಾಗ್ಸಿ ಈ ಥರದ್ದು ಮಾಡಿರೋದು ನಾವೇ, ಇನ್ನೂ ಕೆಲವು ಸಿನಿಮಾಗಳು ಮಾಡಿರೋದು ನಾವೇ. ಹಾಗಾಗಿ ಅವೆಲ್ಲ ನಮ್ಮ ಗಾಂಧಿನಗರದ ಲೆಕ್ಕಾಚಾರಗಳಲ್ಲಿ ಅವೆಲ್ಲ ಹೇಳ್ತಾರೆ ಅಷ್ಟೇ. ನಿಮಗೆ ಈ ಚಿತ್ರದ ಮುಖಾಂತರ, ಯಾಕೆಂದರೆ ನಿಮ್ಮ ಮನಸ್ಸು ಏನು ಅಂತ ನಮ್ಗೆ ಗೊತ್ತಿದೆ. ನಿಮ್ಮ ಮನಸ್ಸಿಗಾದರೆ ಈ ಸಿನಿಮಾ ಗ್ಯಾರಂಟಿ ಒಳ್ಳೆಯದಾಗುತ್ತೆ. ಇನ್ನೊಂದು ಸಾಂಗ್ ಇದೆ, ಅದು ಕೂಡ ತುಂಬ ಚೆನ್ನಾಗಿದೆ. ಹಾಗಾಗಿ ಈ ಚಿತ್ರದ 14ನೇ ತಾರೀಕು ರಿಲೀಸ್ ಆದಮೇಲೆ ಎಲ್ಲ ಸಕ್ಸಸ್ ಮೀಟಲ್ಲಿ ಮಾತಾಡೋಣ ಅಂತ ಹೇಳ್ತಾ, ಒನ್ಸ್ ಅಗೇನ್ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಎಂಟೈರ್ ಟೀಮ್. ಥ್ಯಾಂಕ್ ಯು. ಕೋಟ್ಯಾಂತರ ಕನ್ನಡಿಗರು ಎಲ್ರಿಗೂ ನಮಸ್ಕಾರ. ಮತ್ತೆ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರಿಗೂ ನಮಸ್ಕಾರ. ಅವರೇ ರಶ್ಮಿ ಅವರು ಹೇಳಿದಾಗೆ ನಾವು ಅವರು ಮಾತಾಡ್ತಾ ಇದ್ವಿ. ಅವ್ರು ಕೇಳಿದ್ರು, ಸರ್ ಯಾಕೆ ನೀವು ಇಲ್ಲಿ ಹಾಡನ್ನು ಬಿಡುಗಡೆ ಮಾಡ್ತಾ ಇದ್ದೀರಂತ. ನಾನು ಅವ್ರಿಗೆ ಹೇಳಿದೆ, ಐಷಾರಾಮಿ ಹೋಟ್ಲುಗಳಲ್ಲಿ ಮತ್ತು ಎಲ್ಲ ಸೆಲೆಬ್ರಿಟಿಗಳ ಜೊತೆ ಮತ್ತೊಬ್ಬರ ಜೊತೆ ಇನ್ನೊಬ್ಬರ ಜೊತೆ ಸಾಂಗ್ನ ಬಿಡುಗಡೆ ಮಾಡೋದು ಸರ್ವೇ ಸಾಮಾನ್ಯ. ಆದರೆ ನಮ್ಮ ಸಿದ್ಲಿಂಗು ತಂಡಕ್ಕೆ ಮನಸ್ಸುಗಳುಳ್ಳ ಮನುಜರುಗಳ ಮಧ್ಯೆ ಹಾಡನ್ನು ಬಿಡುಗಡೆ ಮಾಡಿಸಿದ್ರೆ ಒಂದು ಅರ್ಥಪೂರ್ಣ ಅನಿಸ್ತು. ಹಾಗಾಗಿ ಈ ವಿಶೇಷ ಮಕ್ಕಳ ಆಶ್ರಮದಲ್ಲಿ ಇವತ್ತು ಹಾಡನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಒಂದು ಸಿದ್ಲಿಂಗ್ ಅವರು ನಾಯಕ ನಟ, ಸೋನು ಗೌಡ ಅವರು ನಾಯಕ ನಟಿ, ಇಬ್ಬರು ಇವತ್ತು ಪಾತ್ರಧಾರಿಯಾಗೇ ಬಂದಿದ್ದಾರೆ. ಸಿದ್ಲಿಂಗು ಇಡೀ ಸಿನಿಮಾದಲ್ಲಿ ಇವ್ರದ್ದು ವೇಷನೇ ಇದೇ ಥರನೇ, ಸೋನು ಗೌಡ ಅವ್ರದ್ದು ಇದೇ ಥರನೇ. ಯೋಗೀಶ್ ಅವರು ಹೀರೋ, ಯಾವತ್ತಿಗೂ ನಾಯಕ ನಟ ಎಲ್ಲವೂ ಕೂಡ. ಆದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯೋಗಿ ಸರ್ ಜೊತೆ ಇನ್ನೂ 2 ಹೀರೋಗಳು ಬಂದಿದ್ದಾರೆ. ಆ ಹೀರೋಗಳು ಯಾರು ಅಂತಂದರೆ ಮ್ಯೂಸಿಕ್ ಡೈರೆಕ್ಟರ್ ಅನೂಪ್ ಸೀಳಿನ್ನು ಮತ್ತು ಸಾಹಿತ್ಯ ಬರೆದಿರುವಂಥ ಅರಸು ಅಂತಾರೆ. ಇವತ್ತು ಹಾಡಿನ ಬಿಡುಗಡೆ ಇರೋದ್ರಿಂದ ಇವತ್ತು ಯೋಗಿ ಸರ್ ಜೊತೆ 2 ಕೂಡ ಸ್ಟಾರ್ಗಳೇ. ಅನೂಪ್ ಸೀಳಿನ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಹೇಳ್ತಾನೆ ಹೋಗ್ಬೋದು, ಅದನ್ನು ಆಮೇಲೆ ಮಾತಾಡ್ತೀನಿ. ಅನೂಪ್ ಸೀಳಿನ್ ಅವರು ನಿಜವಾಗ್ಲೂ ಜೀವಂತವಾಗಿ ಒಂದು ಸಂಗೀತವನ್ನು ನಮ್ಮ ಸಿದ್ಲಿಂಗು ತಂಡಕ್ಕೆ ನೀಡಿದ್ದಾರೆ. ಹಾಗೆ ಅಷ್ಟೇ ಜೀವಂತವಾಗಿರುವಂಥ ಸಾಹಿತ್ಯನ ಅರಸು ಅಂತಾರೆ ಅವರು ಮಾಡಿದ್ದಾರೆ. ಈಗ ಸಮಯ ಆಗ್ತಾ ಇದೆ, ಈಗ ಮೊದಲು ಹಾಡನ್ನು ಬಿಡುಗಡೆ ಮಾಡಿಬಿಡೋಣ. ಹಾಡನ್ನು ಬಿಡುಗಡೆ ಆದ ನಂತರ ಅನೂಪ್ ಸೀಳಿನ್ ಅವರು ಮಾತಾಡ್ತಾರೆ. ನಿಮ್ಮ ಆಶೀರ್ವಾದ
ನಿಮ್ಮ ಬೆನ್ನೆಲುಬು, ಪ್ರೋತ್ಸಾಹ, ಬೆಂಬಲ ಸದಾ ಸಿದ್ಲಿಂಗು ತಂಡದ ಮೇಲೆ ಮತ್ತು ನಮ್ಮೆಲ್ಲರ ಮೇಲೆ ಮತ್ತು ಆಶ್ರಮದ ಈ ಎಲ್ಲ ಮನಸ್ಸುಗಳ ಮೇಲೆ ಇರಲಿ ಕೇಳ್ಕೊಳ್ತಾ ನಾನು ಮಾತನಾಡ್ತೀನಿ. ಥ್ಯಾಂಕ್ ಯು. ಎಲ್ಲರೂ ಮಾತಾಡಿದ್ದಾರೆ, ನಾನು ಹೆಚ್ಚಿಗೆ ಮಾತಾಡಲ್ಲ. ಸಿದ್ಲಿಂಗ್ ಈಸ್ ಎ ಕಾಮನ್ ಮ್ಯಾನ್ ಸಿನಿಮಾ ಇದು. ಸೊ ಎಲ್ಲ ಕಾಮನ್ ಮ್ಯಾನ್ ಇಷ್ಟ ಆಗುವಂಥ ಸಿನಿಮಾ. ಒಂದು 6 ವರ್ಷ ಮಗುವಿಂದ 70 ವರ್ಷ ಅಜ್ಜಿವರೆಗೂ ಕೂತ್ಕೊಂಡು ನೋಡುವಂಥ ಸಿನಿಮಾ ಇದು. ಸೊ ಈ ಮಾತು ಯಾಕಂದ್ರೆ ಡೈರೆಕ್ಟರ್ ಬಗ್ಗೆ ಒಂಚೂರು ಪ್ರೀವಿಯಸ್ ಸಿನಿಮಾದಲ್ಲಿ ಇದ್ದಿತ್ತು, ಅದಕ್ಕೆ ಅದು ಕ್ಲಿಯರ್ಲಿ ಇಲ್ಲಿರಲಿ ಅಂತಲೇ ಆ ಮಾತು ಹೇಳಿದ್ದೀನಿ ನಾನು. ಅದನ್ನು ಬಿಟ್ಟು ಸಿನಿಮಾ ಸೂಪರ್ ಹಿಟ್ ಆಗಬೇಕು. ಸಿನಿಮಾದಲ್ಲಿ ಆ್ಯಕ್ಚುಲಿ ನಿರ್ಮಾಪಕರನ್ನ ಅನ್ನದಾತರು ಅಂತಾರೆ, ಬಟ್ ನನಗೆ ರೀಲಾದ ಅನ್ನದಾತರು ಪ್ರೇಕ್ಷಕರು. ಸೊ ನನ್ನ ಅನ್ನದಾತರು ನನ್ನ ಗೆಲ್ಲಿಸ್ತಾರಂತ ನಂಬಿಕೆ ಇದೆ. ಫೆಬ್ರವರಿ 14th ಎಲ್ಲ ನನ್ನ ಅನ್ನದಾತರು ಸಿನಿಮಾ ನೋಡಿ ನನ್ನನ್ನು ಆಶೀರ್ವಾದ ಮಾಡ್ತಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸಿದ್ಲಿಂಗು 2 ಚಿತ್ರದ ಮತ್ತೊಬ್ಬ ನಿರ್ಮಾಪಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.